हाय फ्रेंड्स, SGT मोबाइल रिपेयरिंग ट्रेनिंग इंस्टीट्यूट को निम्नगेलरिಗೂ स्वागत। सो मेरे सभी भाइयों को SGT मोबाइल रिपेयरिंग ट्रेनिंग इंस्टीट्यूट को स्वागत है। सो मेरे पास एक मोबाइल आया था, तो ये हमने चेक कर लिया, तो ये CPU डैमेज था, ऐसे ही चिपका के भेजा हुआ। आपके पास भी ऐसा काम हो सकता है। सो ನಿಮ್ಮ ಹತ್ರನೂ ಇದೇ ಥರ ಕೆಲಸ ಆಗಿರ್ಬೋದು। ಸೊ ನನ್ನ ಹತ್ರ ಒಂದು ಮೊಬೈಲ್ ಬಂದಿತ್ತು, ಸ್ಯಾಮ್ಸಂಗ್ M14 ಸೊ ನೋಡಿದ್ರೆ ಇದು ನಾನು CPU ಹಾಗೆ ಅಂಟಿಸ್ಬಿಟ್ಟು ಸ್ಟಿಕ್ಕರ್ ಹಾಕಿ ಕಳಿಸಿದ್ರು। ಸೊ ಇದನ್ನು ನಾನು ಓಪನ್ ಮಾಡಿದಾಗ ಸೊ ನನಗೆ ಈ ಥರ ಡ್ಯಾಮೇಜ್ CPU ಸಿಕ್ಕಿತು। ಸೊ ಇದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ UV ಹಾಕ್ಬಿಟ್ಟು ನಾವಿನ್ನು ರಿಪೇರ್ ಮಾಡೋ ಅಂತ ನೋಡ್ತಾ ಇದ್ದೀವಿ। ಸೊ इसको UV डाल के इसको रिपेयर करेंगे। ಸೊ ನೋಡೋಣ ಫ್ರೆಂಡ್ಸ್, ಇದನ್ನು UV ಹಾಕೋಣ, UV ಹಾಕ್ಬಿಟ್ಟು ನಾವೇನು ಮಾಡೋಣ, ಇದನ್ನು ರಿಪೇರ್ ಮಾಡೋಣ। ಸೊ ಈ ಥರ ನಿಮ್ಮ ಹತ್ರನೂ ಆಗಿರ್ಬೋದು। सो नोड़ी ये UV ಯಾವ ಥರ ಹಾಕೋದು ಅಂತ आपको भी ऐसा हो सकता है। आप भी ऐसा कैसे काम करना है तो आपको दिखा रहा हूँ मैंने ये वीडियो में। CPU को कैसे रिकवर करे, तो CPU ನ ಯಾವ ಥರ ರಿಕವರ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ। ನೋಡಿ ನಾನು ಇವಾಗ UV ಹಾಕ್ತಾ ಇದ್ದೀನಿ। ಓಕೆ, ಸೊ ನೋಡಿ ಯಾವ ಥರ UV ಹಾಕಬೇಕು ಅಂತ, ಮತ್ತು ಅದನ್ನು ಯಾವ ಥರ ರಿಕವರ್ ಮಾಡಬೇಕಂತ, कैसे रिकवर करना है करके आपको दिखा रहा हूँ मैं। तो थोड़ा सा मैं स्लो मोशन्स में आपको दिखा रहा हूँ। ಸೊ ಸ್ವಲ್ಪ ನಾನು ಸ್ಲೋ ಮೋಷನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ। ಸೊ ಯಾವ ಥರ UV ನಾವು ಹಾಕಬೇಕು ಅಂತ ನೋಡಿ। ಈ ಥರ ಆರಾಮಾಗಿ ಎಲ್ಲೆಲ್ಲಿ ಲಾಕ್ ಆಗಿದೆಯಲ್ಲ ಅಲ್ಲಲ್ಲಿ ಮಾತ್ರ ನಾವೇನು ಮಾಡೋದು, UV ಇಲ್ಲಿ ಹಾಕಬೇಕಾಗುತ್ತೆ। किधर अपना बॉल्स जुड़ा हुआ है उधर हाँ UV को डालना है। सो UV डाल के सुखा के उसके बाद स्टेंसिल्स के स्क्रैच करके करेंगे। थोड़ा सा मैं अभी फास्ट फॉरवर्ड करता हूँ। सो ಸ್ವಲ್ಪ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ। ಸೊ ಯಾಕಂದರೆ ಟೈಮ್ ವೇಸ್ಟ್ ಆಗೋದು ಬೇಡ। ನೋಡಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ। सो ऐसा आप पूरा किधर आपके पास जो है किधर डैमेज हो गया CPU, उधर सभी जगह में पहले आपको ऐसा UV डालना है। सो UV को थिक डालना है। UV ಸ್ವಲ್ಪ ದಪ್ಪವಾಗಿ ಹಾಕಬೇಕು। ತುಂಬ ಲೈಟಾಗಿ ಹಾಕಿದರೆ ಇದು ಕರೆಕ್ಟಾಗಿ ಕೂರೋದಿಲ್ಲ। ಸೊ ಹಂಗಾಗಿ ಇದನ್ನು ಸ್ವಲ್ಪ ನಾವೇನು ಹಾಕಬೇಕು, ದಪ್ಪನೆಯಾಗಿ ಹಾಕಬೇಕು। UV को है ना, सो थोड़ा मोटा लगाना पड़ेगा, तो पतला नहीं है, मोटा लगाना पड़ेगा। सो देखो फ्रेंड्स, मैंने आपको ये पिक्चर में दिखा रहा हूँ, पूरा आपको दिखा रहा हूँ। ऐसा वाला आपके पास भी eMMC आ सकता है, CPU भी ऐसा वाला आ सकता है। ಇದೇ ಥರ ನಿಮ್ಮದು CPU ಕೂಡ ಬರ್ಬೋದು, eMMC ಕೂಡ ಬರಬಹುದು। ಸೊ ನೀವೇನು ಮಾಡಬೇಕಾಗುತ್ತೆ, ನಾನು ಪಿಕ್ಚರಲ್ಲಿ ತೋರಿಸ್ತಾ ಇರೋ ತರಹ UV ಹಾಕಿ ಏನು ಮಾಡಿ ಒಂದು 10 ನಿಮಿಷ ಬಿಟ್ಬಿಡಿ, ಅಥವಾ ಬ್ಲೋಯರಲ್ಲಿ 300 ಹೀಟ್ ಇಟ್ಕೊಂಡು UV ಲೈಟ್ ಇಟ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ। ಓಕೆ, ಸೊ ಅದಾದಮೇಲೆ ನಾನು ನಾರ್ಮಲ್ यूनिवर्सल स्टेंसिल्सना इಟ್ಟಿದ್ದೀನಿ ಇದರೊಳಗೆ। इसका अंदर यूनिवर्सल स्टेंसिल्स को रखा के इसका बॉल बना रहा हूँ मैंने। इसके लिए UV का एक पेपर भी आता है, UV का स्टेंसिल्स करके, बट उसमें मेरे को इतना अच्छा मज़ा नहीं आया। तो उसमें हो रहा है, बट उतना अच्छा मेरे को काम में सक्सीड नहीं मिला। तो UV ದೇ ಅಂತಲೇ ಸ್ಟೆನ್ಸಿಲ್ಸ್ ಬರುತ್ತೆ। ಸೊ ಅದರಲ್ಲಿ ನನಗೆ ಏನಾಗಲಿಲ್ಲ, ಅಷ್ಟೊಂದು ಸ್ಯಾಟಿಫೈಡ್ ಆಗಿಲ್ಲ, ಮತ್ತು ಕಾಸ್ಟ್ ಕೂಡ 800 ರೂಪಾಯಿ ಇದೆ ಫುಲ್ ಸೆಟ್। ನಾನು ತರಿಸಿದೆ, ಬಟ್ ಅದು ಅಷ್ಟೊಂದು ಸಕ್ಸೀಡ್ ಅನಿಸಿಲ್ಲ ನನಗೆ। ಬಟ್ ಆದ್ದರಿಂದ ಇದು ನಮ್ಮದು ಓಲ್ಡ್ ತರೀಕ। ಸೊ ಇದು ನಾನು ಯಾವಾಗಲೂ ಇದೇ ಥರ ಆದರೆ ರಿಪೇರ್ ಮಾಡೋದು। ಸೊ ಇದರಲ್ಲಿ ನನಗೆ 100% ಏನು ಸಿಕ್ಕಿದೆ, ಸಕ್ಸೀಡ್ ಸಿಕ್ಕಿದೆ, ಸಕ್ಸಸ್ ಕೂಡ ಆಗಿದೆ ಮೊಬೈಲು। ಸೊ ಎಕ್ಸಾಂಪಲ್ ಇದು ಕೂಡ ಮಾಡ್ತಾಯಿದ್ದೀನಿ, ಅದೇ ತರೀಕದಲ್ಲಿ ಮಾಡ್ತಾಯಿದ್ದೀನಿ ಇದು ಕೂಡ। ಸೊ ನೋಡೋಣ ಏನಾಗುತ್ತೆ ಅಂತ। ಓಕೆ, ಸೊ ಎಲ್ಲ ಲೈನ್ಗಳು ನಿಮಗೆ ಕಾಣಬೇಕಾಗಿರೋದು ಸೇಮ್ स्टेंसिल्स इधर ಇನ್ನೂ ಒಳ್ಳೆಯದು। सेम स्टेंसिल्स आपके पास रहे तो ऐसा रख के कौन सा बॉल बनाना है, बट उसी को बना सकते हैं आप। सो सेंटर में इतना जॉइंट हो गया, इसका मतलब जो हो, तो सेंटर में ग्राउंड भी हो सकता है, ग्राउंड भी, या साइड का भी क्या हो सकता है, एक ही लाइन जॉइंट हो सकता है। दूसरा लाइन जो है वो जॉइंट नहीं होगा। तो एक ही लाइन में है तो जॉइंट होता है, दूसरा लाइन जॉइंट नहीं होता। ओके, सो इसको ऐसा ही आपको स्टेप बाय स्टेप करना चाहिए। ನೋಡಿ ಫ್ರೆಂಡ್ಸ್, ಇದು ತುಂಬ ಈಸಿ ಇದೆ। ಸೊ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ। सो देखो फ्रेंड्स, ये बहुत ईजी है।
थोड़ा सा पेशेंस रख के इसको काम करना है. दूसरा दुकान वाले रिटर्न किया मेरे पास आ गया है. ಸೊ ಬೇರೆ ಶಾಪ್ ಅವರು ರಿಟರ್ನ್ ಮಾಡಿದರು. ಇದನ್ನು ನಾವು ರಿಪೇರ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕೆಲಸನ ಮಾಡಬೇಕಾಗುತ್ತೆ. ಸೊ ನೋಡಿ, ಇದರ ಫುಲ್ಲು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದು ನಾವು ಪ್ರತಿಯೊಂದು ಬಾಲ್ ಕೂಡ ಈ ಥರ ಏನು ಮಾಡಬೇಕಾಗುತ್ತೆ, ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ ಒಂದಿಷ್ಟು ಬಾಲ್ ಮಾಡಲಿಕ್ಕೆ, ಒಂದು हाफ एन आवर चाहिए तो इतना बाल करने के लिए. सो मैं थोड़ा सा फास्ट फॉरवर्ड भी किया हूँ इसका अंदर. सो उतना ऐसा भी नहीं है बहुत ये करके. सो देखो ये पूरा के पूरा अपना बॉल बन रहा है स्टेप बाय स्टेप. बट इसको हल्का मत डाल दीजिए यूवी को. सो यूविನ ಲೈಟಾಗಿ ಅಂತ ಹಾಕಬೇಡಿ. ಲೈಟಾಗಿ ಹಾಕಿದರೆ ಒಂದು ಕಡೆಯಿಂದ ಒಂದು ಕಡೆ ನಿಮ್ಮ ಪಿ ಪಿ ಡಿ ಪಾಸ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ದಪ್ಪನೆಗೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಹೊತ್ತು ಯು ವಿ ಡ್ರೈ ಆಗಲಿಕ್ಕೆ ಒಣಗೋಕ್ಕೆ ಬಿಟ್ಟಷ್ಟು ನಿಮ್ಮ ಸಿ ಪಿ ಯು ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಸ್ವಲ್ಪ ಜಾಸ್ತಿ ಹೊತ್ತು ಡ್ರೈ ಆಗಕ್ಕೆ ಬಿಡಬೇಕು. ಮತ್ತು ಯು ವಿನ ದಪ್ಪನೆ ಹಾಕಬೇಕು. ನಾರ್ಮಲ್ ಟೈಪಲ್ಲಿ ಹಾಕಿದರೆ ಏನಾಗಲ್ಲ, ಅದು ಕರೆಕ್ಟಾಗಿ ಕೂರಲ್ಲ. ಓಕೆ, ಸೊ ನೋಡಿ ನಮ್ಮದು ಆಲ್ಮೋಸ್ಟ್ ಎಲ್ಲ ರೌಂಡ್ ಒಂದು ಕಡೆಯಿಂದ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ನಾನು ಡೀಪಾಗಿ ತೋರಿಸ್ತಾ ಇದ್ದೀನಿ. ಸೊ ಯಾವುದಾದ್ರೂ ಆಗಿಲ್ಲ ಅಂದರೆ ಅದನ್ನು ಒಂದ್ಸರಿ ಕ್ಲೀನ್ ಮಾಡಿ ಏನು ಮಾಡ್ಬೋದು, ನಾವು ಇದು ಮಾಡ್ಬೋದು. ಸೊ ಇವಾಗ ಇದನ್ನು ನಾವು ಒಂದ್ಸಲಿ ರೀಬಾಲ್ ಮಾಡೋಣ. ನಿಮಗೆಲ್ಲರಿಗೂ ಕಾಣಿಸ್ತಾನೆ ಇದೆ. ಸೊ ನಾವು ಆಲ್ರೆಡಿ ಇದನ್ನು ರೀಬಾಲಿಗೆ ತಯಾರು ಮಾಡಿದ್ದೀವಿ. ಇದನ್ನು ರೀಬಾಲ್ ಮಾಡೋಣ. इसको क्या करेंगे, रीबॉल करेंगे. सो अभी देखेंगे सेट ऑन होता या नहीं होता. आप कल सामने लाइव करेंगे. अपना स्टूडेंट भी बैठा हुआ है, देख रहा है. ಸೊ ಇದನ್ನು ನಮ್ಮ ಸ್ಟೂಡೆಂಟ್ ಕೂಡ ನೋಡ್ತಾ ಇದ್ದಾರೆ. ಸ್ಟೂಡೆಂಟ್ ಎದುರಿಗೆ ಲೈವ್ ಮಾಡ್ತಾ ಇದ್ದೀವಿ ಇದನ್ನು. ಸೊ ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಿಗೆ. ಸೊ ಇದೇ ಥರ ಲೈವ್ ಕಸ್ಟಮರ್ದು ಮೊಬೈಲನ್ನು ರಿಪೇರ್ ಮಾಡಿ ನಿಮ್ಮ ಎದುರಿಗೆ ತೋರಿಸಲಾಗುತ್ತೆ. ಸೊ ಲೈವ್ ಜಾಸ್ತಿ ಇರುತ್ತೆ. ನಿಮ್ಮ ಕೈಲೇ CPU, EMMC ಎಲ್ಲ ರೀಬಾಲಿಂಗ್ 100% ಪೇಸ್ಟೆಡ್, ನಾನ್ ಪೇಸ್ಟೆಡ್, ಬ್ಲ್ಯಾಕ್ ಪೇಸ್ಟೆಡ್, ಡಬಲ್ ಡೆಕ್ಕರ್ ಇದನ್ನೆಲ್ಲ ನಾವು ರೀಬಾಲ್ ಮಾಡೋದನ್ನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀವಿ. ವಿತ್ ಈಸಿ ವೇ 100% ಸಕ್ಸಸ್ ಯಾವ ಥರ ಆಗುತ್ತೆ ಅಂತ ನಾವು ಇಲ್ಲಿ ತೋರಿಸ್ಕೊಡ್ತೀವಿ. ಅದೇ ಥರ ನಿಮಗೂ ಕೆಲಸನ ಕಲಿಸ್ಕೊಡ್ತೀವಿ. ಓಕೆ, ಪವರ್ IC ಇರ್ಬೋದು, ಡಬಲ್ ಡೆಕ್ಕರ್ ಇರ್ಬೋದು, ಎಷ್ಟು ಟೈಮಲ್ಲಿ ಎತ್ತಬೇಕು, ಯಾವ ಹೀಟ್ ಇಟ್ಕೊಬೇಕು, ಯಾವ ಹೀಟಲ್ಲಿ ಏನಾಗುತ್ತೆ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಆದ ಹೀಟು ಮತ್ತು ಏರ್ ಇರ್ತದೆ. ಸೊ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಆದ ಹೀಟು ಏರ್ ಇರ್ತದೆ. ಸೊ ಅದು ಯಾವ ಥರ ಎಷ್ಟು ಅನ್ನೋದನ್ನು ನಾವು ಹೇಳ್ತೀವಿ, ಇಲ್ಲಿ ಹೇಳ್ಕೊಡ್ತೀವಿ. ಸೊ ಕೆಲಸ ಕಲಿಬೇಕು ಅನ್ನಂಗಿದ್ರೆ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಿಗೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ देखो फ्रेंड्स, अभी हमने इसको बैठाएंगे CPU को. ಸೊ CPU ಏನು ಮಾಡೋಣ, ಅದ್ರ ಜಾಗದಲ್ಲಿ ಕೂರಿಸ್ಬಿಟ್ಟು ಸೆಟ್ ಆನ್ ಆಗುತ್ತಾ ಅಂತ ನಾವೇನು ಮಾಡೋಣ, ಚೆಕ್ ಮಾಡೋಣ. ವಿತ್ लाइव ನಡೀತಾ ಇದೆ ನಮ್ಮ ಸ್ಟೂಡೆಂಟ್ ಎದುರುಗಡೆ. ಇದು अपना स्टूडेंट के सामने इसको लाइव कर रहा है. तो देखेंगे ऑन होता या नहीं होता, क्या होता करके देखेंगे. इम्पॉर्टेंट है ये डैमेज CPU को रिकवर करना. सो इसका डेटा इंपॉर्टेंट था. देखेंगे क्या होता है, ऑन ಆಗುತ್ತಾ ಇಲ್ವಾ ಅಂತ. ಸೊ ನಾವು ನೋಡೋಣ ಬನ್ನಿ. ಸೊ ನೋಡಿ, ಇವಾಗ ನಮ್ಮದು ಸೆಟ್ ಏನಾಯಿತು, ಆನ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ನಾವು ಡ್ಯಾಮೇಜ್ CPU ಏನು ಮಾಡಿದ್ದೀವಿ, ಸೊ ಅದಕ್ಕೆ UV ಹಾಕ್ಬಿಟ್ಟು ಸೆಟ್ ನ ಆನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ನೋಡೋಣ ನಮ್ದು ಸೆಟ್ ಆನ್ ಆಗತ್ತಾ ಇಲ್ವಾ ಅಂತ. ಹೌದಾ? ಸೊ ಎಲ್ಲ ಏನ್ ಕೆಲಸ ಮಾಡ್ತಾ ಇದೀರಿ ಇವತ್ತು? CPU ರಿವಾಲ್ವ್ ಮಾಡ್ತಾ ಇದೀರಾ? ಚಲೋ ಟೇಕ್. ಸೊ ನಾವು ಯೂಟ್ಯೂಬ್ ಅಲ್ಲಿ ಹೇಳೋ ತರನೇ ಇಲ್ಲಿ ಲೈವ್ ನಡೆಯುತ್ತಾ? ನಿಮ್ಮ ಎದುರಿಗೆ ಕೊಟ್ಟೋಗಿರುತ್ತಾ ಮೊಬೈಲ್? ಸೊ ಇದೇ ತರ ಕೆಲಸಗಳು ತುಂಬಾ. ನೋಡಿ, ನಮ್ದು ಲೋಗೋ ಬಂತ ಲೋಗೋ. ಚಲೋ ಟೇಕ್. ಇದನ್ನ ಸ್ವಲ್ಪ ಆನ್ ಮಾಡೋಣ. ನಾವು ಆನ್ ಮಾಡ್ಲಿಕ್ಕೆ ಇದ್ರ ಹತ್ರ ಲೋಗೋ ಕಾಣಿಸ್ತಾ ಇದೆಯಾ? ನೋಡಿ, 27% ಏನಾಯ್ತು ಚಾರ್ಜ್. ಚಲೋ ಸಿಕ್. ಇದನ್ನೊಂದ್ಸರಿ ಆನ್ ಮಾಡುವ, ಏನಾಗುತ್ತೆ ನೋಡೋಣ. ಸ್ಯಾಮ್ಸಂಗ್ ಅಂತ ಗೊತ್ತಾ? ಸೊ ಬೇರೆ ಅಂಗಡಿಯವರು ಏನ್ ಮಾಡಿದ್ರು, ಬರೀ ಸ್ಟಿಕ್ಕರ್ ಹಾಕ್ಬಿಟ್ಟು ಐಸಿ ಹಂಗೆ ಇಟ್ಬಿಟ್ಟು ಕೊಟ್ಟಿದ್ರು, ಡ್ಯಾಮೇಜ್ CPU ಕನ್ನಡ. ಸೊ ಇಲ್ಲಿ ಯಾವ ತರ ಮಾಡೋದಂತ ಇನ್ ಬಿಟ್ವೀನ್ ಡೀಟೇಲ್ ಆಗಿ ನೋಡಿದ್ರಾ? ಚಲೋ ಟೆಕ್. ನೀವು CPU ಇವತ್ತು ರಿವಾಲ್ವ್ ಮಾಡ್ತಾ ಇದ್ದೀರಿ. ಸೊ ಎಷ್ಟನೇ ದಿನ ಆಯ್ತು ನಿಮ್ದು?
4ನೇ ದಿನ ಹೌದಾ? ಸೊ ಬೇಸಿಕ್ ಆಗಿದೆ, ನಿನ್ನೆಯಿಂದ ನಿಮ್ದು ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗಿದೆ ಕನ್ನಡ. ಸೊ 100% ಲೈವ್ ನೋಡಿದಿರಾ ಎಲ್ಲರೂ? ಎಷ್ಟು ಮೊಬೈಲ್ ನೋಡಿದಿರಾ ವಿನಯ್ ಮತ್ತೆ ನೀವು? ಒಂದು 10 ಮೊಬೈಲ್ ಮಾಡಿರೋದು ನೋಡಿದ್ರಿ ನೀವು ವಿನಯ್? ಒಂದು 8 ಮೊಬೈಲ್ ಆಗಿರೋದು ಆಲ್ರೆಡಿ ನೋಡಿದಿರಾ. ಇನ್ನು ನಿಮ್ದು 5ನೇ ದಿನ ಕನ್ನಡ ಲೈವ್ ಪ್ರಾಕ್ಟಿಕಲ್ ನಡೆಯುತ್ತಲ್ವಾ? ಸೊ ನೋಡಿ ಫ್ರೆಂಡ್ಸ್, ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. बनी एसटीटी मोबाइल रिपेयरिंग ट्रेनिंग इंस्टीट्यूट बैंगलोर के, तो आप भी ऐसा काम सीख सकते हैं. आ जाए एसटीटी मोबाइल रिपेयरिंग ट्रेनिंग इंस्टीट्यूट बैंगलोर को. देखो फुल सेट है तो ऑन आयतु आना आयता फुल सेट. तो 9035961666. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಜಾಸ್ತಿ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ. ಯಾಕೆ ಲೈಕ್ ಮಾಡಿ ಅಂತಿದ್ರೆ, ನೀವು ಲೈಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.